ತಿರಸ್ಕಾರ ನಿಮ್ಮ ತಾಂತ್ರಿಕ ಕಾರಣ ಅಲ್ಲದು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಕೊಟ್ಟ ಮೇಲೆ ಅವರು ತಮ್ಮ ವಿಲ್ಲಿಂಗ್ನೆಸ್ ಎಕ್ಸ್ಪ್ರೆಸ್ ಮಾಡಿದ್ರೆ ಕೊಡ್ತೀನಿ ಅಂತ ಮುಂದೆ ಬಂದ್ರೆ ಅದಕ್ಕಿಂತಲೂ ಮೊದಲೇ ನಂದು ಸ್ವೀಕಾರ ಮಾಡ್ರಿ ಅಂತ ಹೇಳಿದ್ದೀನಿ. ನೋಡಿ, ನೀವು ಬೇಕಾದ್ ಹೇಳ್ತೀರಿ, ನಾನು ಕೊಟ್ಟ ಮೇಲೆ ಅವ್ರು ಕೊಡದೇ ಇದ್ರೆ ಏನ್ ಮಾಡ್ತೀರಾ? ನಾನು ಕೊಡ್ತೀನಿ ಅಂತ ಇವತ್ತು ರಾಜ್ಯದ ಜನರ ಮುಂದೆ ಹೇಳಿದ್ದೀನಲ್ಲ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈಗ ಇವತ್ತು ಐ ಆಮ್ ಸ್ಟಿಕ್ಕಿಂಗ್ ಆನ್ ಟು ಮೈ ಡಿಸಿಷನ್. ಮತ್ತೇನ್ ಬೇಕು? ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ವಿವೇಚನೆಗೆ ಬಿಟ್ಟಿದ್ದು. ನನ್ನ ಕೆಲಸ ಏನಿತ್ತು, ಅವ್ರೊಂದು ಸವಾಲ್ ಹಾಕಿದ್ರು. ವಿಶೇಷವಾಗಿ ಶುಕ್ರವಾರನು ಡೆಡ್ಲೈನ್ ಹಾಕಿದ್ರು ಅವರು. ಅದಕ್ಕೆ ನನಗೆ ಅನಿವಾರ್ಯವಾಗಿ ಕೊಡಲೇಬೇಕಾಯ್ತು. ಯಾಕಂತಂದ್ರೆ ಸವಾಲ್ ಸ್ವೀಕಾರ ಮಾಡದೇ ಇದ್ರೆ ನಾಳೆ ನಾನು ಸಾರ್ವಜನಿಕವಾಗಿ ಮುಖ ತೋರಿಸ್ತಕ್ಕಂಥ ಸ್ಥಿತಿಗೆ ಬರ್ತಿದ್ದಿಲ್ಲ. ಮತ್ತು ಅವರು ಪದೇ ಪದೇ ಇದೊಂದು ಅಪಾರ್ಚುನಿಟಿ ಯೂಸ್ ಮಾಡಿಕೊಂಡು ಸುಮ್ಮನೆ ಅದು ಆಗದೆ ಇರತಕ್ಕಂಥ ಮಾತುಗಳನ್ನು ಆಡ್ತಾ ಹೋಗ್ತಿದ್ರು ಅವರು. ಅದು ಅಕಸ್ಮಾತ್ ಅವರಲ್ಲಿ ಆತ್ಮಸ್ಥೈರ್ಯ ಇತ್ತು, ಒಂದು ಶಕ್ತಿ ಇತ್ತು ಅಂದ್ರೆ ಅವ್ರು ಪ್ರದರ್ಶನ ಮಾಡಲಿ, ನಂದೇನು ಅಭ್ಯಂತರ ಇಲ್ಲ. ಇವತ್ತು ನಾನು ಹೇಳ್ತೀನಿ, ನಾನು ಅವ್ರು ಕರ್ಕೊಂಡೇ ಹೋಗಿ ಸ್ಪೀಕರ್ ಕೊಡ್ತೀನಿ, ಆಯ್ತಾ? ನಾನು 100% ರೆಡಿ ಇದ್ದೀನಿ. ಸವಾಲ್ ಗಿವಾಲ್ ನಾನು ಹಾಕಿಲ್ಲ. ಸವಾಲ್ ಹಾಕಿದವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ನಾನು ಸವಾಲ್ ಹಾಕ್ತಕ್ಕಂಥ ಮನುಷ್ಯನೂ ಅಲ್ಲ. ನಾನು 30 ವರ್ಷ ರಾಜಕಾರಣದಲ್ಲಿ ನೀವು ನೋಡಿದ್ದೀರಿ, ನಾನು ಯಾವತ್ತೂ ಸವಾಲ್ ಹಾಕಿಲ್ಲ. ಮತ್ತು ಸವಾಲ್ ಹಾಕಿದವ್ರಿಗೆ ನಾನು ಸ್ವೀಕಾರ ಮಾಡಿ ಉತ್ತರ ಕೊಟ್ಟಿದ್ದೀನಿ. ನೋಡಿ, ಅವ್ರು ಅನ್ಬಾರ್ದಿತ್ತು ಪಾಕಿಸ್ತಾನ ಅಂದ್ರೆ ಏನು. ಪದೇ ಪದೇ ಪಾಕಿಸ್ತಾನ ಜೊತೆ 2 ಸರ್ತಿ ಯುದ್ಧ ಮಾಡಿ ಗೆದ್ದ ಮೇಲೂ ನೀನ ಪಾಕಿಸ್ತಾನ ಹೆಸರು ತಗೊಳಕ್ ಬಿಡದೆ ಇನ್ನೊಂದು ಸರ್ತಿ ಮಾಡೋಣ, ಅದಕ್ಕೇನಿದೆ? ಸುಮ್ನೆ ಪಾಕಿಸ್ತಾನದ ಒಂದು ನೆಪ ಮಾಡಿಕೊಂಡು ಜನರ ಭಾವನೆ ಕೆರಳಿಸ್ತಕ್ಕಂಥದ್ದು ಸರಿ. ಅದು ತಪ್ಪಲ್ರಿ. ನಾನೇ ಹೇಳಿದ್ದೀನಲ್ಲ, ಫಸ್ಟ್ ಡೇ ನಾನೇ ಹೇಳಿದ್ದೀನಿ. ಯಾಕೆ ನಾನು ಈ ಮಾತು ನಿಮಗೂ ಹೇಳ್ತಾ ಇದ್ದೀನಿ ಅಂದ್ರೆ, ಆ ವೇದಿಕೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಅಂತ ನಾನು ಹೇಳೇ ಇಲ್ಲ. ನನಗೆ ಸುವರ್ಣ ಟಿವಿದವರು ನನಗೆ ಪ್ರತ್ಯೇಕವಾಗಿ ಕರೆದಾಗ ನಮ್ಮ ಡಿಸ್ಕಷನ್ನಲ್ಲಿ ಆ ವಿಷಯ ಪ್ರಸ್ತಾಪ ಆಯಿತು. ನಾನು ಇಷ್ಟೇ ಹೇಳಿದೆ, ಅವ್ರು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ, ಬರ್ತಾರಂತೇಳಿ ಮುಸಲ್ಮಾನ್ ಬಾಂಧವರು ನನಗೆ ಹೇಳಿದ್ರು. ಅವ್ರು ಬರ್ತಾರೆ, ನೀವು ಬರ್ದಿದ್ರೆ ತಪ್ಪಾಗ್ತದೆ ಅಂತ ಹೇಳಿ ಕೂಡ ಹೇಳಿದ್ರು ಅವ್ರು ನನಗೆ. ಅದು ಬಂದಿಲ್ಲ ಅಂತ ಇಷ್ಟೇ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಅದೇನು ದೊಡ್ಡದಿದೆ? ನೋಡಿ, ಇಂಥ 100 ದೂರು ಕೊಟ್ಟರು ನಾನು ಅದನ್ನು ಕೇರ್ ಮಾಡೋದಿಲ್ಲ. ಇದನ್ನು ಆಲ್ರೆಡಿ ಹೇಳಿದ್ದೀನಿ. ಮತ್ತೇನಾದ್ರು ಹೇಳ್ಬೇಕಾ? ನಾನು ಯಾರ ಹೆಸರು ಹೇಳ್ದಿಲ್ಲ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರು ಬರ್ತಾರೆ, ನೀವು ಬರಲೇಬೇಕು ಅಂತ ಹೇಳಿ ಮುಸಲ್ಮಾನ್ ಬಾಂಧವರು ಜೊತೆಗೆ ಅವ್ರ ಲೀಡರ್ಸು ನನ್ನ ಹತ್ರ ಬಂದಿದ್ರು. ಆಯ್ತಪ್ಪ, ಅವ್ರು ಬರ್ತಿದ್ರೆ ನಾನು ಬರಲೇಬೇಕು ಅಂತ ಅಂದಿದ್ದೀನಿ. ತಪ್ಪ? ಅವ್ರು ಬರುವುದಿಲ್ಲ ಅಂತೇಳಿ ನನಗೆ ಹೇಳೇ ಇಲ್ಲ. ಅವ್ರು ಮತ್ತೆ ಸಹಜವಾಗಿ ಮಾತಾಡಿದ್ದಕ್ಕೆ ಈ ರೀತಿ ಪ್ರತಿಕ್ರಿಯೆ ಕೊಡೋದಿದ್ರೆ ನಾನು ಭಾಳ ಕೊಡ್ಬೋದು. ಆದ್ರೆ ಅದಕ್ಕೆ ನಾನು ಹೋಗೋದಿಲ್ಲ. ಮತ್ತೆ ನಿಮಗೂ ಹೇಳ್ತೀನಿ, ನನಗೆ ಜಗಳ ಬೇಕಾಗಿಲ್ಲ. ನಾನು ಮಿಸ್ಗೈಡು ಗೈಡು ಇದ್ರಲ್ಲಿ ಬರ್ತಾರ ಅವರು. ಯಾಕಂದ್ರೆ ಅವ್ರು ಏನ್ ಹೇಳಿದ್ರು ಸರ್, ಎಮ್ಮಿಪಟ್ಟಿದ್ರು ನಾವು ಮುಂಚೆನೆ ಹಿಂದಿನ ದಿನ ಬಂದಿದ್ರು ಮುಸ್ಲಿಂ ಮುಖಂಡರು ಕೂಡ ಹೇಳಿದ್ದೆ ಅಂತ ಅವ್ರು ಹೇಳಿದ್ರು. ಅದು ನೋಡಿ, ಅದು ಯಾರು ನನಗೆ ಹೇಳಿದ್ರು ಅವ್ರಿಗೆ ಹೋಗ್ತಾವ ಕೇಳಿದ್ರು, ಅವ್ರು ಅದ್ರ ಸ್ಪಷ್ಟೀಕರಣ ಕೊಡ್ಬೋದು. ನೋಡಿ, ನನಗೂ ಇತ್ತಲ್ರಿ, ನಮಗೂ ಇತ್ತಲ್ಲ, ನಮಗೂ ಹೋಗ್ಬೇಕಾಗಿತ್ತು. ನನ್ನ ಕ್ಷೇತ್ರ ಜನನೂ ಹೋಗಿದ್ರು, ಎಲ್ಲ ಶಾಸಕರು ಹೋಗ್ಬೇಕಾಗಿತ್ತು. ಮತ್ತೆ ಹಂಗಾದ್ರೆ ಕಟಕ್ದೊಂಡ ಯಾಕೆ ಹೋಗ್ಲಿಲ್ಲ? ಅಶೋಕ್ ಮನಗುಳಿ ಯಾಕೆ ಹೋಗ್ಲಿಲ್ಲ? ಯಶವಂತರೇಗೌಡರು ಯಾಕೆ ಹೋಗ್ಲಿಲ್ಲ? ಇದು ಒಂದು ಸಹಜ ಪ್ರಕ್ರಿಯೆ. ಇದರಲ್ಲಿ ಏನೋ ಅದನ್ನ ಅಷ್ಟು ದೊಡ್ಡದು ಮಾಡಿ ಇಷ್ಟೆಲ್ಲ ಪ್ರತಿಕ್ರಿಯೆ ಕೊಡೋದು ನನಗೆ ಸಾಧ್ಯನಿಲ್ಲ. ಅದು ಸಣ್ಣತನ. ಪ್ರಾಧಿಕಾರಕ್ಕೆ ತಹಶೀಲ್ದಾರ್ ಮಟ್ಟದ ಅಧಿಕಾರಿನ ಮಾತ್ರ ಇಟ್ಟೋದ್ರಿಂದ ಕೋಲ್ಡ್ ಪ್ರಾಧಿಕಾರಕ್ಕೆ ಎಷ್ಟು ಬೆನಿಫಿಟ್ ಅದು ಅಷ್ಟಿಲ್ಲ ಅಂತ ಹೇಳಿ ಜನರ ಡಿಸಿ ಅವರು IAS ಅಧಿಕಾರಿ. ಮತ್ತೆ ಅದಕ್ಕೆ ಅವೆಲ್ಲ ನಾವು ಮಾಡ್ತಕ್ಕಂಥ ಕೆಲ್ಸದ ಮೇಲೆ ಹೋಗ್ತವೆ. ನೀವು IAS ದವ್ರನ್ನ ಆಗ್ಬೋದು, KS ದವ್ರನ್ನ ಆಗ್ಬೋದು, ಈ ಬೇರೆಯವ್ರನ್ನ ಆಗ್ಬೋದು. ಬಟ್ ನಾವೇನು ಕೆಲಸ ಮಾಡ್ತೀವಿ, ಈಗ ಬರೀ ಪ್ರಾಧಿಕಾರ ಮಾಡೋದ್ರಿಂದ ಏನು ಅಭಿವೃದ್ಧಿ ಆಗೋದಿಲ್ಲ. ಪ್ರಾಧಿಕಾರಕ್ಕೆ ಒಂದು ರಿಸೋರ್ಸಸ್ ಮೊಬಿಲೈಸ್ ಮಾಡಬೇಕಾಗ್ತದೆ. ಆ ರಿಸೋರ್ಸಸ್ ನಾನೇ ಮೊಬಿಲೈಸ್ ಮಾಡ್ತಾ ಇದ್ದೀನಿ. ಬಾಗೇವಾಡಿ ಪ್ರಾಪರ್ ದಲ್ಲೇ ನಾವು ರಿಸೋರ್ಸಸ್ ಮೊಬಿಲೈಸ್ ಮಾಡಿ ಸರ್ಕಾರ ವೆಲ್ ಅಂಡ್ ಗುಡ್ ಏನಾರು ಕೊಟ್ಟರೆ ಬಹಳ ಒಳ್ಳೆಯದು.
ಕೊಡದೇ ಇದ್ರು ಅದು ತನ್ನಷ್ಟಕ್ಕೆ ತಾನು ಬದುಕ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಲ್ಲ. ಎಕ್ಸ್ಟೆನ್ಷನ್ ಮಾಡಿದೀವಿ. ಮತ್ತು ಜೋಳ ನಾವು ಈ ವರ್ಷ ನಿಮ್ಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ 2600 ರೂಪಾಯಿಗೆ ಮಾರ್ತಕ್ಕಂಥ ಜೋಳ ಇವತ್ತು 3400-500 ರೂಪಾಯಿಗೆ ಮಾರ್ಕೊಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಜೋಳಕ್ಕೆ ಇಷ್ಟು ಬೆಲೆ ಬಂದಿತ್ತು. ಅದು ಏನಾಗ್ತಿತ್ತು ಅಂದ್ರೆ ಪ್ರತಿ ವರ್ಷ ಹೊಸಪೇಟು, ರಾಯಚೂರು, ಬಳ್ಳಾರಿಯವರು ಆಂಧ್ರದ ಹೈಬ್ರಿಡ್ ಜೋಳ ತಂದು ಹಾಕಿ ಅವರೇ ಎಲ್ಲ ಲಾಭ ಮಾಡ್ಕೊಳ್ತಿದ್ರು. ಬಟ್ ಮೊದಲನೇ ಬಾರಿಗೆ ಬೀದರ್ ಹಿಡ್ಕೊಂಡು ಧಾರವಾಡವರೆಗೆ, ಹಾವೇರಿವರೆಗೆ ಜನ ಜೋಳ ಬೆಳೆದವ್ರಿಗೆ ಒಂದು ಬೆಲೆ ಬರಲಿ ಅಂತ ತಿಳ್ಕೊಂಡು ಮೊದಲನೇ ಬಾರಿಗೆ ನಾನು ಪ್ರಯತ್ನ ಮಾಡಿ ಆ 3 ಜಿಲ್ಲೆಯವ್ರಿಗೆ ನಾವೇನು ನಿಲ್ಲಿಸಿಲ್ಲ. ಅವ್ರ ಕೋಟಾ ಎಷ್ಟಿತ್ತು ಅವ್ರಿಗೆ ಕೊಟ್ಟು ಮಿಕ್ಕಿದ ಕೋಟಾನಿ ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿದ್ದೀವಿ. ನಾನು ಇವತ್ತು ಫೈಂಡ್ ಔಟ್ ಮಾಡಿದ್ದೀನಿ, ಇಡೀ ಉತ್ತರ ಕರ್ನಾಟಕದಲ್ಲಿ ಜೋಳ ಎಲ್ಲರೂ ಮಾರ್ಕೊಂಡಿದ್ದಾರೆ ಈಗಾಗಲೇ, ಅಷ್ಟು ಡಿಮಾಂಡ್. ನೋಡಿ, ಯಾವಾಗ ಪಾಕಿಸ್ತಾನದವರು ಇಂಥ ಕುಹಕ ಶಕ್ತಿಗಳಿಗೆ ಸ್ಫೂರ್ತಿ ಕೊಡ್ತಾರೆ ಅವಾಗ ನಾವು ಅವರಿಗೆ ಉತ್ತರ ಕೊಡಲೇಬೇಕು. ಅದು ಯಾವುದೇ ಪಕ್ಷ ಇರಲಿ, ಬೇರೆ ಥರ್ಡ್ ಫ್ರಂಟೇ ಇರಲಿ, ಕೊಡಲೇಬೇಕು, ಉತ್ತರ ಕೊಡಲೇಬೇಕು. ಯಾಕಂತಂದ್ರೆ ಇದಕ್ಕೊಂದು ಇತಿಶ್ರೀ ಹಾಡಲೇಬೇಕು. ಈ ಒಂದು ಒಳ್ಳೆ ಟೈಮ್ ಬಂದಿದೆ. ಉತ್ತರ ಕೊಟ್ಟರೆ ಕೇಂದ್ರ ಸರ್ಕಾರದ ಜೊತೆ ಇಡೀ ದೇಶದ ಜನ ಇರ್ತಾರೆ. ಪಕ್ಷಗಳು ಬಿಟ್ಬಿಡಿ, ಪಕ್ಷಗಳು ಇರ್ತಾವೆ, ಇವತ್ತು ನಾ ಇರೋದಿಲ್ಲ. ಆದರೆ ಎಲ್ಲ ಜನರ ಆಸೆ ಇದೆ ಇಂಥವ್ರು ಒಂದು ತಕ್ಕ ಉತ್ತರ ಕೊಡ್ಬೇಕಂತ ಹೇಳಿ. ಮತ್ತು ಇಸ್ರೇಲ್ದಲ್ಲಿ ಆಗ್ಲಿಲ್ವಾ, ಅದು ನೋಡೋಣ. ಅದು ಆಗ್ಬೇಕಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಬಟ್ ಇಂಥ ಜನರಿಗೆ ಒಂದು ಉತ್ತರ ಕೊಡಬೇಕಾದಂತ ಅವಕಾಶ ಭಾರತಕ್ಕೆ ಬಂದಿದೆ, ಕೊಟ್ರೆ ಒಳ್ಳೇದು. ಸರ್, ಕೆಲ ರಾಜಕಾರಣಿಗಳು ರಫೇಲ್ಗೆ ಕಟ್ಟಿದ ನಿಂಬಿಕಾಯಿ ಹೋಗಿಸ್ತೀರಿ, ಅದನ್ನ ಶೋ ಮಾಡಿ ಅದನ್ನ ಪಾಕಿಸ್ತಾನದ